ಷಣ್ಮುಗ, ಅಲ್ಲಿ ನೋಡು ಯಾರು ಬರ್ತಿದ್ದಾರೆ. ನಾನ್ ನೋಡಲ್ಲ. ಒಂದ್ ವೇಳೆ ಮಾಯ ಏನಾರು ಬಂದ್ಬಿಟ್ಲಾ? ನಾನ್ ನೋಡಲ್ಲ. ಒಂದೇ ಒಂದ್ಸರ್ತಿ ನೋಡು. ನಿನಗೋಸ್ಕರ ನೋಡ್ತೀನಿ. ನನಗೆ ನಂಬೋಕೆ ಆಗ್ತಾ ಇಲ್ಲ. ಆಶ್ಚರ್ಯ ಅಲ್ಲ ಕಣೋ, ಪರಮಾಶ್ಚರ್ಯ ಆಗ್ತಿದೆ. ಬೆಳ್ಳಿ ಇಲ್ಲೇಗೋ ಬರಕ್ ಸಾಧ್ಯ? ಅದು ಆ ಕೊರುವಂಜಿ ಹೇಳ್ದಾಗೆ ಕೊನೆ ದೀಪ 6 ಟೈಮ್ಗೆ ಬಂದಿದ್ದಾಳೆ. ನನಗಿದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಬೆಳ್ಳಿ, ಓಯ್ ಬೆಳ್ಳಿ. ಮಾವ, ಆಗಮನ ಭೂ ಗುತ್ತಲಿದೆ. ಮಾವ, ನೀವೇನಿಲ್ಲಿ? ಅದು ಇಷ್ಟು ಬೇಗ ದೇವಸ್ಥಾನಕ್ಕೆ? ಎಕ್ಸ್ಕ್ಯೂಸ್ ಯು ಮೇಡಮ್, ಇಲ್ಲೊಬ್ಬ ದೊಡ್ಡ ಮನುಷ್ಯ ನಿಂತಿದ್ದೀನಿ. ಆಗ್ಲಿಂದ ಮುತ್ತು ಮಾವ ಅಂತಿದ್ದಿಲ್ಲ. ಸರಿನಾ ಇದು? ನಿಮ್ಮನ್ ಮಾತಾಡ್ಸೋದೇ ವೇಸ್ಟ್. ಐಸ್ ಕ್ರೀಮ್ ಮೇಲೆ ಕವರ್ ಇರತ್ತಲ್ಲ ಹಾಗೆ. ಕವರ್ ನಾನಾ? ಹಂಗಂದ್ರೆ ಮುತ್ತು ಐಸ್ ಕ್ರೀಮಾ? ಮುತ್ತುಲಿಲ್ಲ ಐಸ್ ಕ್ರೀಮ್ ಅಂತ. ಹುಷಾರು, ನೋಡ್ತಾ ನೋಡ್ತಾ ಹಾಗೆ ತಿನ್ಬಿಡ್ತಾಳೆ. ಅದ್ ಸರಿ, ನೀನೇನ್ ಇಷ್ಟ ಬೇಗ ದೇವಸ್ಥಾನಕ್ಕೆ ಬಂದು ಕಲ್ಯಾಣಿಲ್ ಮುಳುಗಿ ಅರಳಿ ಕಟ್ಟಿ ಸುತ್ತಾಗ್ತಿದ್ಯಾ? ಏನ್ ಸಮಾಚಾರ? ಏನಿಲ್ಲ ಮಾವ, ನೀವ್ ಬೇಗ ಗುಣ ಆಗ್ಲಿ ಅಂತ 9 ಶನಿವಾರ ದೇವಸ್ಥಾನಕ್ ಬಂದು ಕಲ್ಯಾಣಿಲ್ ಮುಳ್ಗಿ ದೀಪ ಹಚ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದ್ರಲ್ಲಿ 8 ಶನಿವಾರ ಮುಗ್ದಿತ್ತು. ಇವತ್ತು 9ನೇ ಶನಿವಾರ, ಅದಕ್ಕೆ ಬಂದಿದ್ದೆ. ಆದ್ರೂ ಬೆಳ್ಳಿ, ನೀನ್ ಇಲ್ಲಿಗೆ ಬರ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಈ ಚಂದ್ರನ ಆಗಮನ. ಮಿಸ್ಟರ್ ಮುತ್ತು, ಮುತ್ತುರಾಜ್, ಮುತ್ತನ. ಏನೋ? ಏನಿಲ್ಲ, ನೀನು ಮುಂದೆ ಇರೋದು ಬೆಳ್ಳಿ, ಅವಳನ್ನ ತಿನ್ನೋ ತರ ನೋಡ್ತಿದ್ದಿಲ್ಲಪ್ಪ. ನಮ್ಮ ಹುಡುಗಿ ಬೆಣ್ಣೆ ತರ ಕರ್ಗೋಗ್ಬಿಟ್ರೆ ಏನ್ ಮಾಡೋದು ಹೇಳು? ನಿಮಗೊಂದು ಮುಖ್ಯವಾದ ವಿಷಯ ಹೇಳೋಣ. ಬೆಳ್ಳಿ ಪ್ರತಿ ಶನಿವಾರ ಪೂಜೆ ಸಲ್ಲಿಸ್ತಾಳೆ. ಆದ್ರೆ ಇವತ್ತು ಶುಕ್ರವಾರ. ಇವತ್ತು ಹೇಗ್ ಬರಕ್ ಸಾಧ್ಯ? ನೀವೇ ಲೆಕ್ಕ ಹಾಕಿ. ಇವತ್ತು ಶನಿವಾರನ? ಅದೇ ನನಗೂ ಆಶ್ಚರ್ಯ ಆಗ್ತಿದ್ಯಲ್ಲ. ಇಲ್ಲ ಮಾವ, ಇವತ್ ಶನಿವಾರನೇ. ನಾನ್ ಕ್ಯಾಲೆಂಡರ್ ಅಲ್ಲಿ ನೋಡ್ಕೊಂಡ್ ಬಂದೆ. ನಿನಗೆ ಅಷ್ಟು ಡೌಟ್ ಇದ್ರೆ ಇಲ್ಲೇ ಕ್ಲಿಯರ್ ಮಾಡ್ತೀನಿ ನೋಡು. ಫ್ರೈಡೆ, ಟುಡೇ ಈಸ್ ಫ್ರೈಡೆ. ಓಹ್, ನಿನಗೆ ಇಂಗ್ಲಿಷ್ ಬರಲ್ಲ? ಇವತ್ತು ಶುಕ್ರವಾರ.
ನಿಜವಾಗ್ಲೂ ಶುಕ್ರವಾರನಾ? ಮತ್ತೆ ಕ್ಯಾಲೆಂಡರ್ನ ಯಾರು ಬದಲಾಯಿಸಿದ್ದು? ಇಡೋನಿಡು, ನಿನ್ನೆ ಡೇಟಾ ಇದೆ, ಡೇಟಾ ಚೇಂಜ್ ಮಾಡಿಲ್ಲ. ಛೇ 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 ಛೇ. ಅಯ್ಯಯ್ಯೋ, ಎರಡೆರಡು ಬಂದ್ಬಿಡ್ತಲ್ಲ. ಸೂಪರ್. ಮುತ್ತು ಮುಂದೆ ಸರಿಯಾದ ಟೈಮ್ಗೆ ಹಣತೆ ಹಾರೋಗಕ್ಕೆ ಮುಂಚೆ ಬಂದಿದ್ಯಾ ಅಂದಮೇಲೆ ಆ ತಾಯಿನೇ ನಿನ್ನ ಇಲ್ಲಿ ಬರೋವಾಗ ಮಾಡಿದ್ದಾರೆ. ಅಂದ್ಮೇಲೆ ಅಂದ್ಮೇಲೆ ಹೇಳ್ಬಿಡ್ಲಾ, ಅಂದ್ಮೇಲೆ ಹೇಳ್ಬಿಡ್ಲಾ, ಷಣ್ಮುಗ ಸುಮ್ನೆ ಇರೋ. ಹೇಳ್ಬಿಡ್ಲಾ 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 ಹೇಳ್ಬಿಡ್ಲಾ. ಏ ಅದೇನು ಅಂತ ಹೇಳಿ ಅಣ್ಣ. ನೋಡಮ್ಮ, ನಿನಗೂ ಮುತ್ತುಗೂ ಆ ತಾಯಿ ಅನುಗ್ರಹ ಪೂರ್ತಿಯಾಗಿದೆ. ನಿಮ್ಮನ್ನ ಯಾರು ಬೇರ್ಪಡಿಸಕ್ಕಾಗಲ್ಲ. ಏನ್ ಹೇಳಿದ್ರಿ? ಅಂದ್ರೆ ಮುತ್ತು, ಸ್ವಾತಿ, ಬೆಳ್ಳಿ 3 ಜನ ಯಾವಾಗ್ಲೂ ಒಟ್ಟಿಗೆ ಏರಾಗಿ ತಾಯಿ ಮಾಡ್ತಾಳೆ ಅಂದೆ ಅಷ್ಟೇ. ಓ ಹಾಗಾ? ಇರ್ಬೋದು ಇರ್ಬೋದು. ಇರ್ಬೋದು ಅಲ್ಲ, ಅದೇ ನಿಜ. ಹೌದು, ನೀವ್ ದೇವಸ್ಥಾನಕ್ ಬಂದು ಇಷ್ಟೊಂದು ಹಣತೆ ಎಲ್ಲ ಹಚ್ಚಿತಿರಲ್ಲ, ಏನ್ ಕಾರಣ? ನಾನು ಅದು ಮುತ್ತು ಬೆಳ್ಳಿಗೋಸ್ಕರ ಪೂಜೆ ಇಟ್ಕೊಂಡಿದ್ದು. ಹಾ, ಅದು ಬಾಯಿ ತಪ್ಪಿ ಏನೇನು ಹೇಳಿದೆ. ಮುತ್ತು ಸ್ವಾತಿಗೋಸ್ಕರ ಪೂಜೆ ಇಟ್ಕೊಂಡಿದ್ದು. ಅದನ್ನ ನೆರವೇರಿಸ್ಕೊಂತಾನೆ ದೇವಸ್ಥಾನಕ್ಕೆ ಬಂದಿದೀವಪ್ಪ. ಅಯ್ಯೋ ಅದನ್ನ ಹೇಳಕ್ ಯಾಕೆ ಮಾವ ಇಷ್ಟೊಂದು ಏ ತಡವರ್ಸ್ತಿದ್ದೀರಾ? ಅದೇನಿಲ್ಲ, ಮುತ್ತು ನಿನ್ಕಂಡ್ರೆ ಸಿಕ್ಕಾಪಟ್ಟೆ ಭಯ, ಅವನಿಗಿಂತ ಸಿಕ್ಕಾಪಟ್ಟೆ ಇಟ್ಟಿದ್ದಿಲ್ಲ ಅಲ್ವಾ ಮುತ್ತು? ಹೌದು, ಭಯನೇ. ಭಯ. ಹೇ ಹೋಗಿ ಮಾವ. ಎಲ್ಲ ಹಾಳಾಯ್ತು ಅಂತ ಚಿಂತೆ ಇಲ್ಲ. ಇವತ್ತಲ್ಲ ನಾಳೆ ಮುತ್ತು ಮಾವ ನನ್ನವ್ರಾಗ್ತಾರೆ. ಅವ್ರನ್ನ ನಾನು ಮದ್ವೆ ಆಗೇ ಆಗ್ತೀನಿ. ಇದೇ ನನ್ನ ಶಪಥ. ಇದನ್ನ ನೆರವೇರ್ಸೋಕೆ ಯಾರನ್ನ ಸಾಯಿಸೋಕ್ಕೂ ನಾನು ಸಿದ್ಧ. ಬೆಳ್ಳಿ, ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಎಲ್ಲ ಹಾಳಾಗೋಯ್ತು. ರವಿ, ಚೇತು, ಕವಿತಾ, ಯಾರಿದ್ದೀರಾ? ಮಾಯಾ, ಯಾಕೆ ಹೋಗ್ತಾ ಇದೀಯಾ? ಏನಾಯ್ತು? ಮನೇಲಿ ಯಾರಿದ್ದಾರೆ? ಇವತ್ತು ಮನೇಲಿ ಯಾರು ಇಲ್ಲ. ಮನೇಲಿ ಇರೋದು ಅಂದ್ರೆ ಒನ್ ಅಂಡ್ ಓನ್ಲಿ ದಿ ಗ್ರೇಟ್ ಪಟ್ಟು ಅಲಿಯಾಸ್ ಪಟ್ಟಾಬಿ. ಏನಾಗ್ಬೇಕಾಗಿತ್ತು? ಮಾಯಾ, ಏನ್ ಇಷ್ಟೊಂದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ಯಾ? ಏನು ನನಗೆ ಗೊತ್ತಿಲ್ಲದೆ ಏನಾದ್ರು ಮದ್ವೆ ಆಗಿ ಬಂದ್ಬಿಟ್ಟಿ ಹೇಗೆ? ನೀನೇನಾದ್ರೂ ಮಾಡ್ಕೊಮ್ಮ, ನಾನು ನಿಮ್ಮ ಹತ್ರ ಒಳ್ಳೆ ಊಟ ಕೊಡಿಸ್ಬೇಕು. ಏನಂತೀಯ? ಇವತ್ತಿನ ಡೇಟ್ ಎಷ್ಟು? ಡೇಟಾ ಅಲ್ಲೇ ಇದೆಯಲ್ಲ, 9. ಮತ್ತಿದೇನು? 8, 9. ಹೌದು, ಇವತ್ತಿನ ಡೇಟ್ 8 ಅಲ್ವಾ? ಅದು ಒಂದಿನ ಮುಂದಕ್ಕೆ ಹೇಗೋಯ್ತು? ಈ ಗ್ರೇಟ್ ಕೆಲಸನ ಯಾರು ಮಾಡಿದ್ದು? ಹಾ, ಈಗ ಜ್ಞಾಪಕಕ್ಕೆ ಬಂತು. ಮಾಯಾ, ಈ ಮನೆಯಲ್ಲಿ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಡೇಟೇ ಚೇಂಜ್ ಮಾಡಲ್ಲ ಅಂತಾರೆ. ಅದಕ್ಕೆ ನಾನೇ ಚೇಂಜ್ ಮಾಡೋಣ ಅಂತ ಹೋಗಿದ್ದೆ. ತೆಗಿಬೇಕಾದ್ರೆ 2 ಸ್ಲಿಪ್ ಬಂದ್ಬಿಡ್ತು. ಓ, ಮತ್ತೆ ಒಂದನ್ನ ಹಾಗೆ ಎಣ್ಸೋಗಿದ್ದೆ. ಇದೇ ಅದು, ಗಾಳಿಗೆಲ್ಲ ಬಿದ್ದಾಗ್ಬಿಟ್ಟಿದೆ. ಓ, ಇದಕ್ಕೆಲ್ಲ ಕಾರಣ ನೀವೇನಾ? ಹೌದೌದು, ನಾನೇ ಮಾಡಿದ್ದು. ಜೀವನದಲ್ಲಿ ಯಾವಾಗ್ಲೂ ಮುಂದೆ ಬರಬೇಕು, ಅದಕ್ಕೆ ಇಂಥ ಕೆಲಸಗಳನ್ನ ಮಾಡ್ತಾನೆ ಇರ್ತೀನಿ. ನನಗೆ ನೀನು ಅಪ್ರಿಶಿಯೇಟ್ ಮಾಡಲ್ವಾ? ನನ್ನ ಸಾಧನೆಗೆ ಬಹುಮಾನ ಕೊಡಲ್ವಾ? ಬಹುಮಾನ ಬೇಕಾ? ಕೊಡ್ತೀನಿ, ತಗೊಳ್ಳಿ. ಏನ್ ಮಾಯ ನೀನು, ಬಹುಮಾನ ಕೊಡ್ತೀನಿ ಅಂತ
ತುಂಬಾ ಒಳ್ಳೆ ಬಹುಮಾನ ಕೊಟ್ಟ. ಯಪ್ಪ ನೋಯ್ತಾ ಇದೆ. ಇನ್ನು ಜೀವಂತವಾಗಿರಕ್ ಬಿಟ್ಟಿದ್ದೀನಲ್ಲ ಅದಕ್ಕೆ ಖುಷಿ ಪಡಿ. ಇನ್ನೊಂದ್ಸಲ ಇಂಥ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಪೀಸ್ ಪೀಸ್ ಮಾಡ್ಬೇಕಾಗುತ್ತೆ. ಹುಷಾರ್. ಇವತ್ತು ಮುತ್ತು ಜೀವನದಲ್ಲಿ ಮರೆಯಕ್ಕಾಗದೇ ಇರೋ ದಿನ. ಇವತ್ತು ಅವ್ರ ಬಾಯಿಗೆ ಸಕ್ಕರೆ ಹಾಕ್ಬೇಕಲ್ಲ, ಸಕ್ಕರೆಗಿಂತ ಯಾವ್ದಾರ ಅದ್ಭುತವಾದ ಸ್ವೀಟ್ ಮಾಡ್ಬಿಟ್ರೆ ಹೇಗಿರುತ್ತೆ? ಮಹಿಕ ಬೆಳಗ್ಗೆನೆ ಕೇಸರಿ ಬಾತ್ ಮಾಡಕ್ ಹೇಳಿದ್ರು. ಮಾವ ತರ್ತೀನಿ ರೀ. ಇದಪ್ಪ ಬೆಳ್ಳಿ ಅಂದ್ರೆ ಇದು. ಮುತ್ತು ಏನು ಅದೃಷ್ಟ ಮಾಡಿದ್ಯಾ ಮುತ್ತು ನೀನು. ಮುತ್ತು ಈಗಲೇ ಬೆಳ್ಳಿಗೆಲ್ಲ ವಿಷಯ ಹೇಳ್ಬಿಡ್ಲಾ? ನನ್ನ ಮರ್ಯಾದೆ ತೆಗೆಯಕ್ಕೆ ಹುಟ್ಟಿದ್ಯಾ ನೀನು. ಆದ್ರೂ ನೀನು ಬೆಳ್ಳಿನ ದೇವಸ್ಥಾನದಲ್ಲಿ ಹೇಗೆ ನೋಡ್ತಿದ್ದೆ ಗೊತ್ತಾ ಮುತ್ತು? ಮಾವ ಮಾವ ತಗೊಳ್ಳಿ. ಏನ್ ಕನ್ಸ್ ಕಾಣ್ತಿದ್ರಾ? ಇಲ್ಲ ನೀನು ನೀರಲ್ಲಿ ಷಣ್ಮುಗ, ಅದು ನೀನು ಕುಡಿಯೋಕ್ಕೆ ನೀರು ಜೊತೆಗೆ ತಂದಿರೋ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದ ಅಷ್ಟೇ ಅಲ್ವಾ ಮುತ್ತ? ನೀರಾ? ಅಯ್ಯೋ ಇಲ್ಲೇ ಇದೆಯಲ್ಲ ಷಣ್ಮುಗಣ್ಣ, ತಗೊಳ್ಳಿ. ಬೆಳ್ಳಿ ನಿನ್ನ ಕೈ ನೀರು ಕುಡಿದ್ರು ಜ್ಯೂಸ್ ಕುಡ್ದಂಗೆ ಆಗುತ್ತೆ ಅಲ್ವಾ ಮುತ್ತು? ಬೆಳ್ಳಿ, ನಿನ್ನ ಕೈಯಲ್ಲಿ ಅದೇನು ಜಾದು ಇದೆಯೋ ಗೊತ್ತಿಲ್ಲ, ನೀನು ಮಾಡೋ ಪ್ರತಿಯೊಂದು ಅಡುಗೆನೂ ಸೂಪರ್ ಆಗಿರುತ್ತೆ. ಏನೇ ಹೇಳು ಷಣ್ಮುಗ, ನಮ್ಮ ಬೆಳ್ಳಿ ಥರ ಅಡುಗೆ ಯಾರಿಗೂ ಬರಲ್ಲ. ಮುತ್ತು ಇದನ್ನೊಂದು 1000 ಸಲ ಹೇಳ್ಬಿಡಿದೆ ಕಣ. ಹೌದು, ಸೆಂಟ್ರಲ್ ಏನೋ ಹೇಳಿದೆ? ನಿಂಬೆಳ್ಳಿ. ಬೆಳ್ಳಿ ನಿಂಬೆಳ್ಳಿದೆ, ನಿಂಬೆಳ್ಳಿದೆ, ನಿಂಬೆಳ್ಳಿದೆ. ಮಾಯಾ, ಇವ್ರ ಮಾತುಗಳನ್ನ ನಾನು ಕೇಳೋಕ್ಕಾಗ್ತಾಯಿಲ್ಲ. ನೀನು ಬೇರೆ ನೋಡ್ಕೊಂಡು ನಿಂತಿದ್ಯಲ್ಲ, ಬಾ ಹೋಗೋಣ. ನನಗೆ ಕೋಪ ಕಡಿಮೆ ಆಗೋವ್ರಿಗೂ ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೂ ಬರಲ್ಲ. ಮುತ್ತು ಬೆಳ್ಳಿ ನೋಡು, ನಾವು ತಿನ್ನೋದನ್ನೇ ನೋಡ್ತಾ ಇದ್ದಾಳೆ. ಅವಳಿಗೂ ಸ್ವಲ್ಪ ತಿನ್ಸು. ನಂದು ಖಾಲಿಪ್ಪ, ಇಲ್ಲ ನಾನೇ ತಿನ್ನಿಸ್ತಿದ್ದೆ. ತಿನ್ಸಲ್ಲ ಬೆಳ್ಳಿ, ಮುಂದೆ ಬಾ, ಮುಂದೆ ಹೋಗು, ಮುಂದೆ ಹೋಗು. ಇದ್ದೇ ಇರ್ತಾಳೆ ಕಣ. ಶರ್ಮಿಳಕ್ಕ ಹೇಳಿದ್ರು ಷಣ್ಮುಗನ ಮನೆಗೆ ಸೇರಿಸ್ಬೇಡ ಅಂತ. ನೀನು ಅವ್ರ ಮಾತೇ ಕೇಳಿಲ್ಲ. ಈಗ ನೋಡು, ಹೀಗೆ ಬಿಟ್ಟರೆ ನಿಮ್ಮ ಮುತ್ತು ಮಾವನ ಮದುವೆನ ಬೆಳ್ಳಿ ಜೊತೆ ಮಾಡಿ ನಿನಗೆ ಗೇಟ್ ಪಾಸ್ ಕೊಡ್ತಾರಷ್ಟೇ ಮಾಯಾ. ಬೆಳ್ಳಿ
ನಾನು ಬರ್ತೀನಿ. ಬೆಳ್ಳಿ, ನಿನ್ನ ಮುಖದಲ್ಲಿ ನಗು ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು. ದೇವರು ಕೆಟ್ಟವ್ರಿಗೆ ತುಂಬ ಸುಖ ಕೊಡ್ತಾನೆ, ಕೊನೆ ಕೈ ಬಿಟ್ಬಿಡ್ತಾನೆ. ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಕೊನೆ ಕೈ ಹಿಡಿತಾನೆ. ಮಾಯಾ, ನೀನು ಮುತ್ತುನ ಮದುವೆ ಆಗೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಮುತ್ತು ಬೆಳ್ಳಿನ ಈ ಜನ್ಮದಲ್ಲಿ ದೂರ ಮಾಡೋಕ್ಕಾಗಲ್ಲ. ತಾಕತ್ತಿದ್ರೆ ತಡಿಯ ನೋಡೋಣ. ಮಾಯಾ ಮಾಯಾ ಮಾಯಾ. ಚಿತ್ರ, ಇವತ್ತು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಯಾರು ಬರ್ತಾರೆ ಅಂತ ಕಾಯ್ತಿದ್ದೆ. ಆದ್ರೆ ಬೆಳ್ಳಿ ಬಂದಿರೋದು ನನಗೆ ಊಹೆನೂ ಮಾಡೋಕ್ಕಾಗ್ತಿಲ್ಲ. ನನ್ನ ಕಣ್ಣಿಂದ ನನಗೆ ನಂಬಕ್ಕಾಗ್ತಿಲ್ಲ. ಇದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಚಿತ್ರ. ಬೆಳ್ಳಿಲಿ ಏನೋ ಒಂದು ಶಕ್ತಿ ಇದೆ. ಸ್ವಾತಿಗೆ ಅಪ್ಪ ಆಗಿ ನಾನಿರ್ಬೋದು, ಆದ್ರೆ ಅವಳಿಗೆ ತಾಯಿ ಪ್ರೀತಿ ಬೇಕು. ಆ ಪ್ರೀತಿನ ಬೆಳ್ಳಿ ಕೊಡ್ತಿದ್ದಾಳೆ.